ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನಿಮಗೆ ನನ್ನ ರೇಷ್ಮೆ ಸೀರೆ ಕಲೆಕ್ಷನ್ಸ್, ಬ್ಲೌಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ನನ್ನ ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋ ತುಂಬ ಚೆನ್ನಾಗಿ ಲೈಕ್ ಮಾಡಿದ್ದೀರಾ, ಹಾಗೆ ನೋಡಿದ್ದೀರಾ ಕೂಡ. ಹಾಗೆ ನನ್ನ ಈ ಬ್ಲೌಸ್ ಕಲೆಕ್ಷನ್ಸ್ ವಿಡಿಯೋ ಕೂಡ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸೊ ಶುರು ಮಾಡೋಣ. ನನ್ನ ಬ್ಲೌಸ್ ಕಲೆಕ್ಷನ್ಸ್ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನನ್ನ ಮೊದಲ ರೇಷ್ಮೆ ಸೀರೆ ಮತ್ತು ಮೊದಲ ರೇಷ್ಮೆ ಸೀರೆ ಬ್ಲೌಸ್ ಇದು. ನಾನು ತುಂಬ ಇಷ್ಟಪಟ್ಟು, ನನಗೆ ರಾಯಲ್ ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅಂತಲೇ ಹೇಳಿನೇ ಇದನ್ನು ನಮ್ಮ ಅಕ್ಕನ ಮದುವೆಲಿ ತೊಗೊಂಡಿದ್ದು ಸ್ಯಾರಿ ಇದು. ಅವಳು ಮುಹೂರ್ತಕ್ಕೆ ಅಂತ ಉಟ್ಕೊಂಡಿದ್ದು. ಸೊ ಹಿಂದೆ ನೋಡಿ, ನಾನು ಈ ಥರ ಫುಲ್ಲು ದೊಡ್ಡದಾಗಿ ಒಂದು ನೆಕ್ಲೆಸ್ ಟೈಪಲ್ಲಿ ಒಂದು ಡಿಸೈನ್ಸ್ ಕೊಡ್ಸ್ಕೊಂಡಿದ್ದೀನಿ. ಇದು ಫುಲ್ ನೋಡಿ, ಅದು ಬಂದರೂ ಕೂಡ ಅದು ಫುಲ್ ಯು ಶೇಪಲ್ಲಿ ತೆಗ್ಸಿದ್ದು. ಮತ್ತು ಇಲ್ಲಿ ಬಾರ್ಡರ್ಗೆ ಈ ಥರ ಒಂದು ನೆಕ್ಲೆಸ್ ಟೈಪು ಡಿಸೈನ್ ಮಾಡಿಸಿದ್ದು. ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಇದು. ಇದು ಹ್ಯಾಂಡ್ಗೆ ಫುಲ್ ನೋಡಿ ಈ ಥರ ಗೋಲ್ಡ್ ಸ್ಟೋನಲ್ಲಿ ಫುಲ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಇಲ್ಲಿ ಏನಿದೆ ಬಾರ್ಡರ್ ಹಾಗೆ ಬಿಡಿಸಿದ್ದೀನಿ, ಕಂಪ್ಲೀಟ್ ಬಾರ್ಡರ್ ಫುಲ್ ಮಾಡಿಸ್ಲಿಲ್ಲ. ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ಮುಂದೆ ಬರೋದಾದರೆ ಸೇಮ್ ಹಿಂದೆ ಏನು ಡಿಸೈನ್ ಇತ್ತು ಅದೇ ಡಿಸೈನ್ ಇಲ್ಲಿ ಬಂದು ಇಲ್ಲಿ ಒಂದು ಈ ಥರ ಬಂದಿದೆ. ಇದನ್ನ ಏನು ಶೇಪ್ ಹೇಳ್ತಾರೆ ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಒಂಥರ ಚೆಕ್ಸ್ ಟೈಪಲ್ಲಿ ಬಂದಿದೆ. ಸೊ ಇದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಹಿಂದೆ ನೋಡಿ ಈ ಥರ ಫುಲ್ ಬುಟ್ಟ ಅಂದರೆ ಕಂಪ್ಲೀಟ್ ಎಲ್ಲ ಇಟ್ಟಿಲ್ಲ, ಇಲ್ಲಿ ಮಾತ್ರ ಬುಟ್ಟ ಕೊಡಿಸ್ಕೊಂಡು ಇಲ್ಲಿ ಸ್ಯಾರಿ ಕಲರ್ ಏನು ಬಂದಿದೆ ಅದನ್ನು ಹಾಕಿದ್ದಾರೆ. ಎಲ್ಲ ಇದು ಸ್ಯಾರಿ ಏನು ನಾವು ಬೇರೆ ಕಲರ್ ಯಾವುದು ಮಿಕ್ಸ್ ಮಾಡಿಲ್ಲ. ಇದು ಕಂಪ್ಲೀಟ್ ಒಂದೇ ಕಲರಲ್ಲಿ ಮಾಡಿಸಿದ್ದು. ಗೋಲ್ಡ್ ಒಂದು ಲೈನು ಮತ್ತು ಒಂದು ಸ್ಟೋನ್ ಲೈನ್ ಹಾಕಿಸಿದ್ದೀನಿ ವೈಟ್ ಕಲರಲ್ಲಿ. ನನಗೆ ಇದು ಕೂಡ ತುಂಬ ಇಷ್ಟ ಈ ಥರ. ಸೊ ಲಾಂಗ್ ಯು ಶೇಪ್ ಇದು. ಹ್ಯಾಂಡ್ ಕೂಡ ಅಷ್ಟೇ ಫುಲ್ ಎಂಬ್ರಾಯ್ಡ್ರಿ ಇದೆ ಸ್ಟೋನ್ಗೆ. ಇದು ಹೊಲ್ಸ್ಕೊಂಡು ಸುಮಾರು ವರ್ಷ ಆಗಿದೆ, ಬಟ್ ಇನ್ನೂ ಅದೇ ಶೈನಿಂಗ್ ಇದೆ ಈ ಸ್ಟೋನ್ಸ್ಗಳಲ್ಲಿ. ನನ್ನ ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದು ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿದು. ಈ ಸ್ಯಾರಿ ಬಂದು ಡಾರ್ಕ್ ಗ್ರೀನಲ್ಲಿದೆ. ಇದು ಕಂಪ್ಲೀಟ್ ಮಿಷಿನ್ ವರ್ಕ್ದು. ಇದನ್ನು ಅಂತೂ ನಾನು ಎಷ್ಟು ವೆಯ್ಟ್ ಮಾಡಿದ್ದೀನಿ ಅಂದರೆ ಈ ಬ್ಲೌಸ್ಗೋಸ್ಕರ. ಯಾವಾಗ ನೋಡ್ತೀನೋ ಅಂತ ಅಷ್ಟು ವೆಯ್ಟ್ ಮಾಡ್ತಿದ್ದೆ. ಇದೆಲ್ಲ ಕಂಪ್ಲೀಟ್ ನಮ್ಮ ಅಕ್ಕ ಒಂದು ಡಿಸೈನು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಫುಲ್ ಮಿಷಿನ್ ವರ್ಕಲ್ಲೇ ಮಾಡಿಸಿರೋದು. ಗ್ರೀನ್ ಆ್ಯಂಡ್ ಯೆಲ್ಲೋ ಶೇಡ್ಸ್ ಯೂಸ್ ಮಾಡಿದ್ದಾರೆ. ಅಂದರೆ ಇದು ಬಾರ್ಡರ್ ಬಂದು ಗೋಲ್ಡ್ ಕಲರ್ ಇರೋದ್ರಿಂದ ಗೋಲ್ಡ್ ಥ್ರೆಡ್ಡಿಂಗ್ಸ್ನ ಯೂಸ್ ಮಾಡಿಸಿದ್ದಾರೆ. ಸೊ ಚೆಕ್ಸ್ ಡಿಸೈನ್ಸ್ ಬಂದಿದೆ. ಸೊ ನೀಟಾಗಿ ಕಂಪ್ಲೀಟಾಗಿ ನೋಡಿ ಹಿಂದೆ. ಸೊ ಮುಂದೆ ನೋಡಿ ಹಿಂದೆ ಏನು ಕೊಟ್ಟಿದ್ದಾರೆ ಅದೇ ಬಾರ್ಡರ್ನ ಡಿಸೈನ್ಸ್ ಮಾಡಿಸಿದ್ದಾರೆ. ಗ್ರೀನ್ ಲೈನ್ ಕೊಟ್ಟು ಒಂದು ವೈಟ್ ಸ್ಟೋನ್ಸ್ ಹಾಕಿದ್ದಾರೆ ಮತ್ತು ಗೋಲ್ಡ್ ಥ್ರೆಡ್ಸ್ ಹಾಕಿದ್ದಾರೆ. ಇದು ಫುಲ್ ಕಲರ್ಫುಲ್ ಬ್ಲೌಸ್ ಮಾಡಿದ್ದಾರೆ ಇದು. ಸೊ ವೇರ್ ಮಾಡಿದಾಗ ಗ್ರೀನ್ ಕಾಂಬಿನೇಷನ್ ಪಿಂಕ್ ವಾಸ್ ಸೋ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ನನಗಂತೂ ಇದು ತುಂಬ ಫೇವ್ರೆಟ್. ತುಂಬ ಹೆವಿ ಅಂತಲೂ ಅನಿಸೋದಿಲ್ಲ, ಅಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ. ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಕಂಪ್ಲೀಟ್ ಮೇಲಿಂದ ಬಂದು ಯು ಶೇಪ್ ತೊಗೊಂಡು ಇಲ್ಲಿ ಏನು ಡಿಸೈನ್ ಬಂದಿದೆ ಆ ಡಿಸೈನಲ್ಲೇ ಶೇಪ್ ಇದೆ ಇದು. ಸೀರೆ ಇದು ತುಂಬ
ತೊಗೊಂಡಿದ್ದು ಸೀರೆ. ಇದು ಫುಲ್ ಎಲ್ಲೋ ಮತ್ತು ಇದಕ್ಕೆ ಬಾರ್ಡರ್ ಬಂದು ಸಿಲ್ವರಲ್ಲಿ ಬಂದಿದೆ. ಇದರಲ್ಲಿ ಈ ಬ್ಲೌಸಲ್ಲಿ ಒಂದು ಮರೆಯೋಕ್ಕಾಗ್ದಿರೋಂಥ ಇನ್ಸಿಡೆಂಟ್ ಅಂದರೆ ಈ ಬ್ಲೌಸ್ ಡಿಸೈನ್ನೇ ನೋಡಿ. ನಾನು ಇದು ಕಂಪ್ಲೀಟಾಗಿ ಈ ಥರ ಸ್ಕ್ವೇರ್ ಬಂದು ಇಲ್ಲಿಂದ ಮತ್ತೆ ಯು ಶೇಪ್ ಥರ ಬರಲಿ ಅಂತ ಹೇಳಿದೆ. ಇದು ಅವರೇನೋ ಹಾಗೆ ಮಾಡಿದ್ದಾರೆ, ಬಟ್ ಏನಾಗಿದೆ ಅಂದರೆ ತುಂಬ ಡೀಪ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಸೊ ಅದು ತುಂಬ ಆಡಾಗಿ ಕಾಣಿಸ್ತಿತ್ತು. ಆಗ ಇನ್ನೂ ಒಂದು ನೆಕ್ಸ್ಟ್ ಇಲ್ಲಿ ಬಾರ್ಡರ್ನೇ ತೆಗ್ಸಿ ಇಲ್ಲಿ ಒಂದು ಅಟ್ಯಾಚ್ ಮಾಡಿಸಿದ್ದು ಕೂಡ ನಾವು. ಇದಾದಮೇಲೆ ಇದ್ರದ್ದು ಪ್ಯಾಚ್ ಹೋಗಿದ್ದು. ಸೊ ಏನೋ ಒಂದು ಮಾಡೋಕ್ಕೆ ಹೋಗಿರ್ತೀವಿ, ಅದು ಇನ್ನೊಂದೇನೋ ಆಗಿರುತ್ತೆ. ಸೊ ಇಲ್ಲಿ ಈ ಬ್ಲೌಸಲ್ಲಿ ಕಂಪ್ಲೀಟ್ ಹೂವು ಬಳ್ಳಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಫ್ರಂಟಲ್ಲಿ ಕೂಡ ಅದೇ ಬಂದಿದೆ. ಇದು ಯು ಶೇಪ್ ಬಂದಿದೆ. ಯು ಶೇಪ್ ತೊಗೊಂಡು ಸೇಮ್ ನೋಡಿ ಫುಲ್ ಬಾರ್ಡರ್ ಫ್ಲವರು ಮತ್ತು ನಂದು ಬಾರ್ಡರ್ ಏನಿದೆ ಆ ಸಿಲ್ವರು ಆ ಕಾಂಬಿನೇಷನಲ್ಲಿ ಮಾಡಿಸಿರೋದು. ಸೀರೆ ಕಾಂಬಿನೇಷನ್ ಮತ್ತು ಬಾರ್ಡರ್ ಕಾಂಬಿನೇಷನು ಲುಕ್ ವೈಸ್ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ. ಹಿಂದೆ ಅದು ಬಾರ್ಡರ್ ಸ್ವಲ್ಪ ಡೀಪ್ ಮಾತ್ರ ಸ್ವಲ್ಪ ಜಾಸ್ತಿ ಆಯಿತು ಅನ್ನೋದು ಬಿಟ್ಟರೆ ಇದ್ರದ್ದು ಇನ್ನೂ ಇಲ್ಲ, ಪರ್ಫೆಕ್ಟ್ ಆಗಿತ್ತು. ಈಗ ಅದು ಪ್ಯಾಚ್ ವರ್ಕ್ ಮಾಡಿಸ್ಕೊಂಡಾದ್ಮೇಲಂತೂ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ ಸ್ಯಾರಿ ಫೋಟೋ ಕೂಡ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಅದು ಅಷ್ಟು ನೀಟಾಗಿ ಅಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಈ ಸೀರೆ ಬ್ಲೌಸು. ಸೊ ಫ್ರಂಟ್ ವ್ಯೂ ಇದು ಬಂದು ಈ ಥರ ಯು ಶೇಪಲ್ಲಿದೆ ಮತ್ತು ಬಾರ್ಡರ್ ಕೂಡ ಇದು ಎಲ್ಲೋ ಆ್ಯಂಡ್ ಸಿಲ್ವರ್ ಕಾಂಬಿನೇಷನಲ್ಲಿ ಒಂದು ಸ್ಟೋನ್ಸ್ನ ಅಂಟಿಸಿರೋದಿದು ನೀಟಾಗಿ ಬಂದಿದೆ. ಮತ್ತು ಇಲ್ಲೆಲ್ಲೂ ಸ್ಟೋನ್ಸ್ ಹಾಕಿಸಿಲ್ಲ ನಾನು. ಇದು ಫುಲ್ ಬಾರ್ಡರ್ ಕಂಪ್ಲೀಟಾಗಿ ನನ್ನ ಹ್ಯಾಂಡ್ ಏನಿದೆ ಇದು ಕಂಪ್ಲೀಟ್ ಫುಲ್ಲು ಬಳ್ಳಿ ಥರ ಫ್ಲವರ್ಸ್ ಹಾಕಿಸಿರೋದು. ಇದು ಬಾರ್ಡರ್ಗೂ ಕೂಡ ಈ ಥರ ನೀಟಾಗಿ ಎಲ್ಲ ಮಿಷಿನ್ ವರ್ಕೆ ಇದು. ನಾನು ಈ ಸೀರೆನ ಇಷ್ಟಪಟ್ಟಷ್ಟು ನನ್ನ ಯಾವುದೇ ಮದುವೆ ಸೀರೆನೂ ಅಷ್ಟು ಇಷ್ಟಪಟ್ಟಿರಲಿಲ್ಲ. ಅಂದರೆ ನಾನು ತಗೊಂಡಿದ್ದು ಅದರಲ್ಲಿ ಇದು ನೋಡಿ, ಇದು ಡೀಪ್ ಕಂಪ್ಲೀಟ್ ಯು ಶೇಪ್ ಇಟ್ಸ್ಕೊಂಡಿದ್ದೀನಿ. ಸೊ ಇದು ಫುಲ್ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡು ಎಲ್ಲ ನೋಡಿ ಇದು ಕೈಗೆ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಈ ಥರ ಪಟ್ಟಿ ಥರ ಕೊಡ್ಸ್ಕೊಂಡಿರೋದು ಹ್ಯಾಂಡ್ ವರ್ಕಲ್ಲೇ, ಥ್ರೆಡ್ಡಲ್ಲೇ ಫುಲ್ ಕಂಪ್ಲೀಟ್ ಮಾಡಿರೋದು. ಮತ್ತು ಅಲ್ಲಲ್ಲೇ ಈ ಥರ ಬುಟ್ಟ ಕೊಡ್ಸ್ಕೊಂಡಿದ್ದೀನಿ ಕಂಪ್ಲೀಟ್ ಬ್ಲೌಸಲ್ಲಿ. ಸೊ ಮುಂದೆನೂ ಬಂದರೆ ಸೇಮ್ ಅದೇ ಡಿಸೈನ್ ಫ್ಲವರು. ಇದನ್ನು ಒಂದು ಥ್ರೆಡ್ಸು ಮತ್ತು ಗೋಲ್ಡನ್ ಶೇಡ್ ಥ್ರೆಡ್ಸಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ತುಂಬ ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ ಈ ಬ್ಲೌಸ್ ಕೂಡ. ಇದು ಫುಲ್ ಪ್ಯಾರೆಟ್ ಗ್ರೀನ್ ಸ್ಯಾರಿ ಇದು. ಇಲ್ಲಿ ನೋಡಿ ಒಂದು ಪೇಟೆಂಟ್ ಥರ ಹ್ಯಾಂಡಲ್ಲಿ ಮಾಡಿಸ್ಕೊಂಡಿರೋದು, ಹ್ಯಾಂಡ್ ಮೇಲೆ ಕಂಪ್ಲೀಟ್ ಒಂದು ಪೇಟೆಂಟ್ ಬಂದಿರೋ ಥರ. ಈ ಬಾರ್ಡರ್ ಬಂದು ಎಷ್ಟು ಸೂಪರ್ ಲುಕ್ ಕೊಡುತ್ತೆ ಅಂದರೆ ಸ್ಯಾರಿಗೆ ಏನೋ ಸಖತ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಹ್ಯಾಂಡಿಗೆ ಮಾಡಿಸ್ಕೊಂಡಿರೋದು. ಹಾಗೆ ಹಿಂದೆ ಕೂಡ ಕಂಪ್ಲೀಟ್ ಏನು ಫ್ಲವರ್ ಬಂದಿದೆ, ಚಿಕ್ಕ ಫ್ಲವರ್ಸ್ ಕಂಪ್ಲೀಟಾಗಿ ಏನು ಬಂದಿದೆ ಅದು ಕಂಪ್ಲೀಟ್ ಶೇಪ್ ತರಿಸ್ಕೊಂಡು, ಹಾಗೆ ಫ್ರಂಟಲ್ಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಸೊ ನೋಡಿ, ಇದು ಕಂಪ್ಲೀಟ್ ಯು ಶೇಪ್ ಬಂದಿದೆ. ಹಾಗೆ ಒಂದು ಅಲ್ಲಲ್ಲಿ ನೋಡಿ ಈ ಥರ ಚಿಕ್ಕ ಬುಟ್ಟಗಳು ಹಾಕಿಸಿರೋದಕ್ಕೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಈ ಬ್ಲೌಸು. ನೆಕ್ಸ್ಟ್ ಬ್ಲೌಸ್ ಒಂದು ಇದು ನಾನು ಹೊಲಿಸ್ಕೊಂಡಿದ್ರಲ್ಲಿ ನನ್ನ ಮದುವೆಲಿ ತುಂಬ ಹೆವಿ ವರ್ಕ್ ಬ್ಲೌಸ್ ಇದು. ಹಾಗೆ ಹೆವಿ ನಾನು ತೊಗೊಂಡಿದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ಸ್ಯಾರಿನೂ ಹೌದು. ಇದನ್ನು ನಾನು ನನ್ನ ಕರ್ನರೆಗೆ ಅಂತ ತೊಗೊಂಡಿದ್ದು ಸ್ಯಾರಿ ಇದು. ಸೊ ನೋಡಿ, ಇದನ್ನು ಹೀಗೆ ಆರ್ಟ್ ಶೇಪ್ ಇಟ್ಸ್ಕೊಂಡಿರೋದು. ಇದು ಕಂಪ್ಲೀಟ್ ಸ್ಯಾರಿ ಏನು ಕಲರ್ ಇದೆ, ಬ್ಲೌಸು ಸೇಮ್ ಕಲರ್ ಇದೆ.
ಇದಕ್ಕೆ ಬೇರೆ ಏನೋ ಕಾಂಟ್ರಾಸ್ಟಾಗಿ ಮಾಡಿಸ್ಬೇಕು ಅನ್ನೋದು ನನಗೇನೋ ಆಗ ಸದ್ಯಕ್ಕಂತೂ ಐಡಿಯಾ ಬರಲಿಲ್ಲ. ಸೊ ಎಲ್ಲನೂ ಕಂಪ್ಲೀಟ್ ಗೋಲ್ಡಲ್ಲೇ ಮಾಡಿಸಿದೆ. ಇವಾಗ ಅನ್ಸುತ್ತೆ ಸ್ವಲ್ಪ ಕಾಂಟ್ರಾಸ್ಟ್ ಮಾಡಿಸ್ಕೊಂಡಿದ್ದಿದ್ರೆ ಬೇರೆ ಸ್ಯಾರಿಗಳಿಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇದಂತೂ ತುಂಬ ಅಂದರೆ ತುಂಬ ಹೆವಿ ವರ್ಕ್ ಇದು. ಸೊ ನೋಡಿ, ಇಲ್ಲಿ ಈ ಥರ ಒಂದು ಟ್ರೀ ಥರ ಒಂದು ಡಿಸೈನ್ ಇದು. ಇನ್ನೆಲ್ಲ ಕಂಪ್ಲೀಟ್ ಅಲ್ಲಲ್ಲಿ ಫ್ಲವರ್ ಹಾಕಿಸಿ ಇದನ್ನೆಲ್ಲ ಇನ್ನು ಕಂಪ್ಲೀಟ್ ಎಲ್ಲ ಬಳ್ಳಿ ಬಳ್ಳಿ ಥರ ಬೀಡ್ಸಲ್ಲಿ ಮಾಡಿಸಿರೋದಿದು. ಹಿಂದೆ ಕಂಪ್ಲೀಟ್ ನನ್ನ ಲೈಫ್ನ ಮೋಸ್ಟ್ ಇಂಪಾರ್ಟೆಂಟ್ ಸ್ಯಾರಿ ಬಂದು ನನ್ನ ಮದುವೆ ಸ್ಯಾರಿ. ಸೊ ಧಾರೆ ಸ್ಯಾರಿ ಅಂದರೆ ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್. ನನಗಂತೂ ನನ್ನ ಧಾರೆ ಸ್ಯಾರಿ ಹೇಗೆ ಅಂದರೆ ನೋಡಿದ ತಕ್ಷಣವೇ ನನಗೆ ತುಂಬ ಇಷ್ಟ ಆಗೋಯ್ತು. ಅದನ್ನು ಬೇರೆ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಬಟ್ ನಾನು ಬಿಡ್ದಿರ ಅದನ್ನು ತಗೊಂಡಿದ್ದೆ. ನೋಡಿ, ಇದು ಬಂದು ಈ ಥರ ಪಾಟ್ ನೆಕ್ ಡಿಸೈನ್ ಥರ. ಇಲ್ಲಿ ಈ ಥರ ಡಿಸೈನ್ ಬಂದು ಕೆಳಗೆ ಫುಲ್ಲು ರೌಂಡ್ ಶೇಪ್ ಇದೆ. ಟ್ರಯಾಂಗಲ್ ಶೇಪಲ್ಲಿ ಟೈಯಿಂಗ್ ಮಾಡಿದ್ದಾರೆ. ಇದೆಲ್ಲ ನನ್ನ ಹಸ್ಬೆಂಡ್ ಮನೆ ಕಡೆಯಿಂದನೇ ಹೊಲಿಸಿ ಕೊಟ್ಟಿದ್ದು ನನಗೆ. ಇದು ಕೂಡ ಸೇಮ್ ನಂದು ಆಗಲೇ ಒಂದು ಬ್ಲೌಸ್ ತೋರಿಸಿದ್ನಲ್ಲ, ಅದೇ ಡಿಸೈನ್. ಇದು ಕೂಡ ವಿ ಶೇಪ್ ಥರ ತೆಗ್ದಿದ್ದಾರೆ. ಇಲ್ಲಿ ಬಾರ್ಡರ್ ಹತ್ರ ಹೈಲೈಟ್ ಮಾಡಿದ್ದಾರೆ. ಇನ್ನೆಲ್ಲ ಇಲ್ಲಿ ಮೇಲೆ ಕಂಪ್ಲೀಟ್ ಬುಟ್ಟ ಬುಟ್ಟ ಕೊಟ್ಟು ಇದು ಒಂದು ಮಂಟಪ ಥರ ಒಂದು ಡಿಸೈನ್ ಮಾಡಿಸಿದ್ದಾರೆ. ನನ್ನ ಸ್ಯಾರಿ ಬಂದು ಇದೇ ಸೇಮ್ ಥ್ರೆಡ್ ಏನು ಕಲರ್ ಯೂಸ್ ಮಾಡಿದ್ದಾರೆ, ಸ್ವಲ್ಪ ಲೈಟ್ ವೈಟ್ ಮತ್ತು ಗ್ರೀನ್ ಕಾಂಬಿನೇಷನ್ದು. ಸೊ ಈ ಥರ ಮಂಟಪ ಬಂದಿದೆ ನನ್ನ ಹ್ಯಾಂಡ್ ಡಿಸೈನಲ್ಲಿ. ತುಂಬ ಅಂದರೆ ತುಂಬ ಕ್ಲಾಸಿಯಾಗಿ ಕಾಣಿಸ್ತಿತ್ತು ನನ್ನ ಮದುವೆಲಿ ಮಾತ್ರ. ನನ್ನ ಧಾರೆ ಸೀರೆ ನನ್ನ ಧಾರೆ ಎಲ್ಲ ಹೆಣ್ಮಕ್ಳಿಗೂ ಅದೇ ಇರುತ್ತಲ್ಲ, ಮದುವೆ ಸೀರೆಲಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ ಅಂದರೆ ಸಿಂಪಲಾಗಿ ಮೇಕಪ್ ಆದರೂ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಬ್ಲೌಸ್ ಬಂದು ನನ್ನ ಸೀಮಂತ ಸ್ಯಾರಿ ಇದ್ದಿದ್ದು. ನನ್ನ ಸೀಮಂತಕ್ಕೆ ಏನಂತ ಗ್ರ್ಯಾಂಡಾಗೇನು ಬ್ಲೌಸ್ ಡಿಸೈನ್ ಮಾಡಿಸ್ಲಿಲ್ಲ, ಬಟ್ ಈ ಸಿಂಪಲ್ ಆಗಾದರೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇದು ಫುಲ್ ಪಿಂಕ್ ಸ್ಯಾರಿ ಬಂದು ಪಿಂಕ್ ಸ್ಯಾರಿ ಇದೆ. ಸೊ ಪಿಂಕನ್ನ ಯೂಸ್ ಮಾಡಿ, ಪಿಂಕ್ ಬೀಡ್ಸ್ನ ಯೂಸ್ ಮಾಡಿ, ಮತ್ತು ಸ್ವಲ್ಪ ಹ್ಯಾಂಡ್ ವರ್ಕಲ್ಲಿ ವರ್ಕ್ ಮಾಡಿಸಿರೋದು, ಮತ್ತು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಬುಟ್ಟಗಳನ್ನ ಕೊಡಿಸ್ಕೊಂಡಿರೋದು ಪಿಂಕ್ ಶೇಡ್ಸಲ್ಲಿ. ಕೆಳಗಡೆ ಒಂದು ಬಾರ್ಡರ್ಗೆ ಈ ಥರ ಒಂದು ಸಿಂಪಲ್ ಡಿಸೈನ್. ಇದು ಬ್ಯಾಕ್ ಕಂಪ್ಲೀಟಾಗಿ ನೋಡಿ ಈ ಥರ ಶೇಪ್ ಬಂದಿದೆ, ತೆಗ್ದಿದ್ದಾರೆ. ಈ ಕಂಪ್ಲೀಟ್ ಬಾರ್ಡರ್ ಬಂದಿದೆ. ಹಾಗೆ ನೋಡೋದಾದರೆ ಮುಂದೆ ಕೂಡ ಅದೇ ಟೈಪಲ್ಲಿ ಡಿಸೈನು. ಇದು ಸ್ಕ್ವೇರ್ ಟೈಪಲ್ಲಿ ತೆಗ್ದಿದ್ದಾರೆ, ಸೇಮ್ ಡಿಸೈನ್ಸು. ಸೊ ನೀಟಾಗಿ ಆ್ಯಸ್ ಯೂಶುವಲ್ ಗ್ರೀನ್ ವೇರ್ ಮಾಡ್ತಾರೆ, ಬಟ್ ನಾನು ಪಿಂಕ್ ವೇರ್ ಮಾಡಿದ್ದೆ. ಐ ಥಿಂಕ್ ನನ್ನ ಮಗಳೇ ಬರ್ತಾಳೆ ಅಂತ ಸಿಂಬಾಲಿಕ್ ಆಗಿ ಪಿಂಕ್ ಸ್ಯಾರಿ ಹಾಕಿದ್ದೆ ಅನಿಸುತ್ತೆ. ಗ್ರೀನ್ ಯಾಕೆ ತೊಗೊಂಡಿಲ್ಲ ಅಂದರೆ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಕೂಡ ಗ್ರೀನ್. ಸೊ ಅದಕ್ಕೋಸ್ಕರ ನಾನೇನು ಗ್ರೀನ್ ಪ್ರಿಫರ್ ಮಾಡಲಿಲ್ಲ. ಹಾಗೆ ಈಗ ನನ್ನ ವಿಡಿಯೋದ ಕೊನೆ ಬ್ಲೌಸ್, ಮತ್ತು ಇದು ತುಂಬ ಗ್ರ್ಯಾಂಡ್, ಸಖತ್ ಗ್ರ್ಯಾಂಡ್ ವರ್ಕ್ ಆಗಿರೋದಿದು. ನನ್ನ ರಿಸೆಪ್ಷನ್ ಬ್ಲೌಸ್ ಇದು.
ಮತ್ತು ನನ್ನ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಕೂಡ ನನ್ನ ಸ್ಯಾರಿ ಕಲೆಕ್ಷನಲ್ಲಿರುವಂತಹ ಕಾಸ್ಟ್ಲಿಯೆಸ್ಟ್ ಸ್ಯಾರಿ. ಈ ಸ್ಯಾರಿ ಸೆಲೆಕ್ಷನ್ಸು ಅಷ್ಟೇ, ಒಂದು ಸಲ ಅಲ್ಲ, 2 ಸಲ ಅಲ್ಲ, 3-4 ಸತಿ ಹೋಗಿ ನಾನು ಇದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಲಾಸ್ಟ್ ಫೈನಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಬಂದಿದ್ದು. ಈ ಬ್ಲೌಸ್ನ ಇದು ಕೂಡ ಸಖತ್ ಹೆವಿ ವರ್ಕ್ ಇದೆ. ಸೊ ನೋಡಿ, ಇದು ಈ ಥರ ಶೇಪ್ ಬಂದಿದೆ. ಸೊ ಇದು ಕಂಪ್ಲೀಟ್ ಹ್ಯಾಂಡ್ ಡಿಸೈನೇ, ಹ್ಯಾಂಡ್ ವರ್ಕ್ ಇದೆಲ್ಲನೂ. ಇಲ್ಲಿ ಬೋಟ್ ನೆಕ್ ಥರ ಇಟ್ಸಿ ಕಂಪ್ಲೀಟ್ ರೌಂಡ್ ಶೇಪ್ ತೆಗ್ಸಿರೋದು ಇದನ್ನು. ಇದಂತೂ ಎಷ್ಟು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂದರೆ, ನನ್ನ ಈ ಸ್ಯಾರಿಗಂತೂ ಈ ಡಿಸೈನ್ ಐ ಥಿಂಕ್ ಅಷ್ಟೇ ಇಂಪಾರ್ಟೆಂಟ್ ಅನಿಸುತ್ತೆ. ನೋಡಿ, ಇದು ಬ್ಲೌಸ್ ಕಂಪ್ಲೀಟ್ ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂದರೆ ಅಷ್ಟು ಗ್ರ್ಯಾಂಡ್ ಲುಕ್ ಇದೆ. ಇದು ಫುಲ್ ರಿಸೆಪ್ಷನ್ಗಂತೂ ಫುಲ್ ಜಿಗಿ ಜಿಗಿ ಅಂತ ಇರಬೇಕಲ್ಲ, ಅದಕ್ಕೆ ಎಲ್ಲ ಜಿಗಿ ಜಿಗಿ. ಇದೆಲ್ಲ ಕಂಪ್ಲೀಟಾಗಿ ನನ್ನ ಹಸ್ಬೆಂಡ್ ಅವರ ಸಿಸ್ಟರು ಎಲ್ಲ ಇದ್ರ ಬಗ್ಗೆ ವರ್ಕ್ ಮಾಡಿಸಿರೋದು. ಬೀಡ್ಸು ಇಲ್ಲಿ ಮುಂದೆ ನೋಡೋದಾದರೆ ಮುಂದೆನೂ ಹಾಗೆಯೇ ಕಂಪ್ಲೀಟ್ ಗ್ರ್ಯಾಂಡ್ ಡಿಸೈನ್ ಬಂದಿದೆ. ಇದು ನನ್ನ ಇಲ್ಲಿ ಬರುವಂಥ ಫ್ರಂಟ್ ಡಿಸೈನು. ಅದು ಕೂಡ ಅಷ್ಟೇ ದೊಡ್ಡದಾಗಿ ಬಾರ್ಡರ್ ಥರನೇ ಡಿಸೈನ್ ಮಾಡಿಸಿದ್ದಾರೆ. ಸೊ ನೋಡಿ, ಈ ಥರ ಕಂಪ್ಲೀಟ್ ವೈಟ್ ಅಂದರೆ ಸಿಲ್ವರ್ ಸ್ಟೋನ್ಸು ಮತ್ತು ಗೋಲ್ಡ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವೆಲ್ಲ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಯಿತು, ಅಥವಾ ಇನ್ನು ಯಾವುದಾದ್ರೂ ಬೇರೆ ಡಿಸೈನ್ಸ್ ಮಾಡಿಸ್ಕೋಬೋದಾಗಿತ್ತು ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅನ್ನೋದನ್ನು ತಿಳಿಸಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ಕೊತಿದ್ದೀರಾ, ಮಿಸ್ ಮಾಡ್ದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಟ್ಟು ನಮ್ಮ ಅಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ. ಸೊ ಯಾರೆಲ್ಲ ನನ್ನ ಮಗಳ ಜ್ಯುವೆಲ್ರಿ ಕಲೆಕ್ಷನ್ ವ್ಲಾಗ್ನ ಕೂಡ ನೋಡಿಲ್ವಾ, ಪ್ಲೀಸ್ ಅದನ್ನು ಹೋಗಿ ನೋಡಿ. ಸೊ ಅಷ್ಟೇ, ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.